ಲೋಕಸಭೆ ಚುನಾವಣೆಗಾಗಿ ಕಾಂಗ್ರೆಸ್ ಮತ್ತೊಂದು ಪ್ಲಾನ್ ಅನ್ನು ಮಾಡಿಕೊಳ್ತಾ ಇದೆ. ಎಲೆಕ್ಷನ್ ಗೆಲ್ಲುವ ಸೂತ್ರ ಹುಡುಕ್ತಾ ಇದ್ದಾರೆ ಕಾಂಗ್ರೆಸ್ನ ಕಲಿಗಳು. ಗ್ಯಾರಂಟಿ ಯೋಜನೆಗಳನ್ನೇ ಲಾಭ ಮಾಡಿಕೊಳ್ಳಿಕ್ಕೆ ಸಜ್ಜಾಗ್ತಾ ಇದ್ದಾರೆ. ವರ್ಷಾಚರಣೆಯ ನೆಪದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಮತ್ತಷ್ಟು ಪ್ರಚಾರ. ಗ್ಯಾರಂಟಿ ಯೋಜನೆಗಳನ್ನು ಮನೆ ಮನೆಗೆ ಮುಟ್ಟಿಸಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಸುಲಭವಾಗಿ ಜನರ ಮನವನ್ನು ಗೆಲ್ಲಬೇಕು. ಈ ಕಾರಣದಿಂದಾಗಿ ತಂತ್ರಗಾರಿಕೆಯನ್ನು ರೂಪಿಸಿಕೊಳ್ಳಲಾಗ್ತಾ ಇದೆ. ಮನೆ ಮನೆಗಳಿಗೆ ಗ್ಯಾರಂಟಿ ಯೋಜನೆಯನ್ನು ತಲುಪಿಸಬೇಕು ಅನ್ನೋದು. ಇದರಿಂದ ಲೋಕಸಭೆ ಚುನಾವಣೆಯ ಈ ಹೊತ್ತಿನಲ್ಲಿ ಅನುಕೂಲ ಆಗುತ್ತೆ ಅನ್ನೋದು ಕಾಂಗ್ರೆಸ್ ನಂಬಿಕೊಂಡಿದೆ. ಹಾಗಾದರೆ ಈ ಲೋಕಸಮರಕ್ಕೆ ಕಾಂಗ್ರೆಸ್ನ ಹೊಸ ತಂತ್ರಗಳೇನು ಅನ್ನೋದನ್ನು ನೋಡೋದಾದ್ರೆ, ಗ್ಯಾರಂಟಿ ಯೋಜನೆ ಬಗ್ಗೆ ಮತ್ತಷ್ಟು ಪ್ರಚಾರಕ್ಕೆ ತಯಾರಿ. ಹೊಸ ವರ್ಷದ ನೆಪದಲ್ಲಿ ಮನೆ ಮನೆಗೆ ಕ್ಯಾಲೆಂಡರ್ ವಿತರಣೆ ಮಾಡಿಬಿಡ್ತಾರೆ. ಪ್ರತಿ ಮನೆಗೂ ಕೂಡ ಗ್ಯಾರಂಟಿ ಸ್ಕೀಮ್ನ ಕ್ಯಾಲೆಂಡರ್ಗಳು ವಿತರಣೆ ಮಾಡಲಿಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಗ್ಯಾರಂಟಿ ಯೋಜನೆಗಳ ಸಫಲತೆ ತಿಳಿಸಲಿಕ್ಕೆ ಇದು ಕ್ಯಾಲೆಂಡರ್ ಅನುಕೂಲ ಆಗುತ್ತೆ. ಪ್ರತಿನಿತ್ಯವೂ ಕೂಡ ಕ್ಯಾಲೆಂಡರ್ ನೋಡ್ತಾರೆ. ಆ ಯೋಜನೆಗಳು ಪ್ರತಿಯೊಬ್ಬರ ಮನದಲ್ಲಿ ಮನದಟ್ಟಾಗುತ್ತೆ ಅಂತ 5 ಗ್ಯಾರಂಟಿಗಳ ವಿನೂತನ 2024ರ ಕ್ಯಾಲೆಂಡರ್ ಮುದ್ರಿಸಿ ಹಂಚಿಕೆ ಮಾಡುವ ಪ್ಲಾನ್ನಲ್ಲಿದೆ ಸರ್ಕಾರ. ಲೋಕಸಭೆ ಚುನಾವಣೆಗೆ ಜನರನ್ನು ಸೆಳೆಯಲಿಕ್ಕೆ ತಂತ್ರಗಾರಿಕೆಯನ್ನು ಮಾಡ್ತಾ ಇದೆ. ವಿಭಿನ್ನ ರೀತಿಯಲ್ಲಿ, ವಿಶಿಷ್ಟ ರೀತಿಯಲ್ಲಿ ಪ್ರಚಾರಕ್ಕೆ ಕಾಂಗ್ರೆಸ್ ಪಡೆ ಮುಂದಾಗ್ತಾ ಇದೆ. ಈಗಾಗಲೇ ಸಮಸ್ಯೆಯನ್ನು ಸರಿಪಡಿಸಲಿಕ್ಕೆ ಸರ್ಕಾರದಿಂದ 3 ದಿನಗಳ ಕ್ಯಾಂಪ್ ಅನ್ನು ಮಾಡಿಕೊಳ್ಳಲಾಗಿದೆ. ಕ್ಯಾಲೆಂಡರ್ಗಳನ್ನು ಮಾಡಿ ಹಂಚೋದ್ರಿಂದ ಈ ರಾಜ್ಯದ ಜನರಿಗೆ ನಿರಂತರವಾಗಿ ಏನಾಗುತ್ತೆ, ಈಗ ಯಾವುದೋ ಒಂದು ಪಾಂಪ್ಲೆಂಟ್ಗಳನ್ನು, ಜಾಹೀರಾತು ಫಲಕಗಳನ್ನು ಅಂಟಿಸಿದರೆ 3 ದಿನಕ್ಕೆ ಕಿತ್ತೋಗುತ್ತೆ. ನೀವು ಫ್ಲೆಕ್ಸ್ ಮಾಡಿ ಹಾಕಿದರೆ ಅದು ಕೂಡ ದಿನನಿತ್ಯವೂ ಅದನ್ನು ಮನೆ ಮನೆಗೂ ರೀಚ್ ಆಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಜಾಹೀರಾತುಗಳ ಮೂಲಕವೂ ಕೂಡ ತಲುಪುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಗ್ಯಾರಂಟಿಗಳ ಕ್ಯಾಲೆಂಡರ್ ಕೊಟ್ಟರೆ ಪ್ರತಿನಿತ್ಯವೂ ಕೂಡ ಆ ಕ್ಯಾಲೆಂಡರ್ ಉಪಯೋಗ ಆಗುತ್ತೆ. ಪ್ರತಿನಿತ್ಯವೂ ಕೂಡ ಜನ ನೋಡ್ತಾರೆ. ಡೇಟ್ ನೋಡಬೇಕು ಅಂತ ನೋಡ್ತಾರೆ. ಆ ಟೈಮಲ್ಲಿ ಅವರಿಗೆ ಅರಿವಿಲ್ಲದಂತೆಯೇ ಅನೇಕ ಸರ್ಕಾರದ ಯೋಜನೆಗಳ ಗ್ಯಾರಂಟಿಗಳು ಜನರ ಮನದಟ್ಟಾಗುತ್ತೆ. ಈ ಕಾರಣಕ್ಕಾಗಿ 5 ಗ್ಯಾರಂಟಿಗಳನ್ನು ನಾವು ಸಕ್ಸಸ್ ಮಾಡಿದ್ದೇವೆ, ನುಡಿದಂತೆ ನಡೆದಿದ್ದೇವೆ ಅಂತ ಹೇಳಿ ಜನರನ್ನು ಓಲೈಕೆ ಮಾಡಿದ್ರೆ, ಜನರನ್ನು ತಲುಪಿದರೆ ಲೋಕಸಭೆ ಚುನಾವಣೆಯಲ್ಲೂ ಅತಿದೊಡ್ಡ ಗೆಲುವನ್ನು ದಾಖಲಿಸಬಹುದು ಅಂತ ಕಾಂಗ್ರೆಸ್ ಅಂದುಕೊಳ್ತಾ ಇದೆ. ಕಾಂಗ್ರೆಸ್ನ ಅನೇಕ ಯೋಜನೆಗಳ ಮಧ್ಯೆ ಈಗ 5 ಗ್ಯಾರಂಟಿಗಳು ಲೋಕಸಭೆ ಚುನಾವಣೆಯ ಪೂರ್ವದಲ್ಲಿಯೇ 5 ಗ್ಯಾರಂಟಿಗಳನ್ನು ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ ಸಿದ್ದರಾಮಯ್ಯ ಸರ್ಕಾರ. ಯಾವುದೇ ಒಂದು ಯೋಜನೆಯನ್ನು ಕೂಡ ಜಾರಿಗೊಳಿಸದೇ ಇಲ್ಲ. ಅಕ್ಕಿಯ ಲಭ್ಯತೆಯ ಕೊರತೆಯ ಕಾರಣಕ್ಕಾಗಿ ಪ್ರತಿ ಕೆಜಿಗೆ ಇಂತಿಷ್ಟು ಅಂತ ಹಣವನ್ನು ಸಂದಾಯ ಮಾಡ್ತಾ ಇದ್ದಾರೆ. ಅಕ್ಕಿ ಸಿಗ್ತಾ ಇಲ್ಲ, ಅದರ ಬದಲಾಗಿ ಹಣ ತೆಗೆದುಕೊಳ್ಳಿ ಅಂತ ಹೇಳಿ ಪ್ರತಿ ಕುಟುಂಬದ ಸದಸ್ಯರ ತಲಾ ಎಷ್ಟು ಕೆಜಿ ಅಕ್ಕಿ ಕೊಡಬೇಕಾಗಿತ್ತೋ ಅಷ್ಟನ್ನು ಕೂಡ ಹಣದ ರೂಪದಲ್ಲಿ ತಲುಪಿಸ್ತಾ ಇದ್ದಾರೆ. ಹೀಗಾಗಿ ಅನ್ನಭಾಗ್ಯ, ಶಕ್ತಿ ಯೋಜನೆ, ಗೃಹಲಕ್ಷ್ಮಿ, ಈಗ ಆರಂಭವಾದಂಥ ಯುವ ನಿಧಿ, ಒಟ್ಟು 5 ಗ್ಯಾರಂಟಿಗಳು ಕೂಡ ಜನರನ್ನು ತಲುಪಿವೆ. ಅನ್ನಭಾಗ್ಯದಲ್ಲಿ ಅಕ್ಕಿ ಪಡಿತಾರೆ ಉಚಿತವಾಗಿ. ಗೃಹಲಕ್ಷ್ಮಿಯಲ್ಲಿ 2,000 ರೂಪಾಯಿ ಕುಟುಂಬದ ಯಜಮಾನತೆಗೆ 2,000 ರೂಪಾಯಿ ಬರುತ್ತೆ. ಇನ್ನು ಮನೆಯಲ್ಲಿ 200 ಯೂನಿಟ್ಗಳವರೆಗೆ ವಿದ್ಯುತ್ ಫ್ರೀ ಇದೆ. ಹೆಣ್ಣು ಮಕ್ಕಳಿಗೆ ಉಚಿತ ಬಸ್ ಪ್ರಯಾಣದ ಅವಕಾಶ ಇದೆ. ಯುವ ನಿಧಿ, ಮನೆಯಲ್ಲಿ ಓದು ಮುಗಿಸಿ ಖಾಲಿ ಕುಳಿತಿರುವಂಥ ಯುವ ಸಮುದಾಯಕ್ಕೂ ಕೂಡ ಯುವ ನಿಧಿ ಯೋಜನೆಯಲ್ಲಿ ಪೆನ್ಷನ್ ನೀಡುವಂಥ ಯೋಜನೆ ಅದು. ಸೊ ಹೀಗಾಗಿ ಸಮಗ್ರ ಯೋಜನೆಗಳು ಜಾರಿಯಾದ ನಂತರದಲ್ಲಿ ಜನರನ್ನು ತಲುಪಬೇಕು ಎನ್ನುವ ಕಾರಣಕ್ಕಾಗಿ ಈ ಕ್ಯಾಲೆಂಡರ್ನ ದಾರಿ ಹಿಡಿದಿದ್ದಾರೆ ಕಾಂಗ್ರೆಸ್.